ನನಗೆ ಮದುವೆ ಆಗಬೇಕು, ಗಂಡ ಇರಬೇಕು, ಚಿಕ್ಕ ನನಗೆ ಒಂದು ಹೆಣ್ಣು ಮಗು ಬೇಕು, ಒಂದು ಪುಟ್ಟ ಮನೆ ಬೇಕು. ಐ ವಾಂಟ್ ಬಿಗ್ ಗಾರ್ಡನ್ ವಿತ್ ಲಾಟ್ ಆಫ್ ವೆಜಿಟೇಬಲ್. ನಮಸ್ಕಾರ ಸ್ನೇಹಿತರೆ, ಒಂದು ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ನೆಮ್ಮದಿಯಾಗಿರ್ಬೇಕು ಅಂತ ಹೇಳುವಂತಹ ಕೃಷಿ ತಪಂಡ ಯಾಕೆ ಯಾವಾಗ್ಲೂ ಮದುವೆಯಾಗಿರುವಂತಹ ಗಂಡಸರ ಹಿಂದೆನೇ ಬೀಳ್ತಾರೆ? ಕೆಲವರು ಕೃಷಿ ತಪಂಡ ದುಡ್ಡಿಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ದೂರ್ತಿದ್ದಾರೆ. ಆದ್ರೆ ಕೃಷಿ ತಪಂಡ ಓರ್ವ ಮಿಲಿಟರಿ ಆಫೀಸರ್ನ ಮಗಳು ಅನ್ನೋದು ನಿಮ್ಗೆ ಗೊತ್ತಾ? ಕೃಷಿ ತಪಂಡಾಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್? ಇವರು ಫಿಲ್ಮ್ ಫೀಲ್ಡ್ಗೆ ಬರಲು ಕಾರಣವಾದ್ರು ಏನು ಅಂತ ಗೊತ್ತಾ? ಇನ್ನು ಕೃಷಿ ತಪಂಡಾಳ ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ಯಾರಿಗೂ ತಿಳಿಯದ ಕೃಷಿ ತಪಂಡಾಳ ಅಸಲಿ ಲೈಫ್ ಸ್ಟೋರಿ ನಿಮಗಾಗಿ. ಅದಕ್ಕೂ ಮುನ್ನ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಕೃಷಿ ತಪಂಡ ಅಂತ ಅಂದ್ರೆ ನಿಮಗೆ ಮೊದಲು ಏನ್ ನೆನಪಿಗೆ ಬರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಕೃಷಿ ತಪಂಡಾಳ ಅಪಾರ್ಟ್ಮೆಂಟ್ ನಲ್ಲಿ ಆಕೆಯ ಗೆಳೆಯ ಕಮ್ ಬಾಯ್ ಫ್ರೆಂಡ್ ವೈಶಾಖ್ ರವರು ಸಾವನ್ನಪ್ಪಿದ್ದಾರೆ. ಆದರೆ ಆತನಿಗೆ ಮದುವೆಯಾಗಿ 14 ವರ್ಷದ ದೊಡ್ಡ ಮಗನಿದ್ದಾನೆ. ಈ ಕೃಷಿ ತಪಂಡ ಈ ರೀತಿಯ ಕಾಂಟ್ರವರ್ಸಿಲಿ ಸಿಕ್ಕಾಕೊಂತಿರೋದು ಇದು ಮೊದಲ ಬಾರಿ ಅಲ್ಲ. ಈ ಹಿಂದೆ ಕೂಡ ಬಿಸ್ನೆಸ್ ಮ್ಯಾನ್ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರು. ಅಸಲಿಗೆ ಈ ಕೃಷಿ ತಪಂಡ ಯಾರು, ಇವರ ಹಿನ್ನೆಲೆಯಾದ್ರೂ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಕೃಷಿ ತಪಂಡ 1989ರ ಸೆಪ್ಟೆಂಬರ್ 23ರಂದು ಕೊಡಗಿನ ಕೊಡವ ಕುಟುಂಬದಲ್ಲಿ ಜನಿಸಿದ್ರು. ಇವರಿಗೆ ಈಗ 36 ವರ್ಷ ವಯಸ್ಸು. ಕೃಷಿ ತಪಂಡ ತಂದೆ ಆರ್ಮಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು. ತಾಯಿ ಲತಾ ತಪಂಡ ಹೌಸ್ ವೈಫ್ ಅಂತಂದ್ರೆ ಗೃಹಿಣಿಯಾಗಿದ್ರು. ಇನ್ನು ಕೃಷಿ ತಪಂಡ ತಮ್ಮ PUC ವಿದ್ಯಾಭ್ಯಾಸವನ್ನ ಚಿನ್ಮಯ ವಿದ್ಯಾಲಯದಲ್ಲಿ ಮುಗಿಸಿದ್ರು. ಅದಾದ ನಂತರ ಬೆಂಗಳೂರಿನ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಾಲೇಜ್ನಲ್ಲಿ ಡಿಪ್ಲೊಮಾವನ್ನ ಮಾಡಿದ್ರು. ನಂತರ ವಿದ್ಯಾಭ್ಯಾಸ ಮುಗಿಸಿದ ಬೆನ್ನಲ್ಲೇ ಬೆಂಗಳೂರಿಗೆ ಶಿಫ್ಟ್ ಆಗಿ ಇಂಟರ್ ಕಾಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರು. ಅಸಿಸ್ಟೆಂಟ್ ಮ್ಯಾನೇಜರ್ ಜಾಬ್ ಅನ್ನ ಬಿಟ್ಟು ಮಿಸ್ ಕರ್ನಾಟಕ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಬಣ್ಣದ ಲೋಕವನ್ನ ಆರಿಸಿಕೊಂಡ್ರು. 2016ರಲ್ಲಿ ಅಖಿಲ ಎಂಬುವ ಒಂದು ಕನ್ನಡ ಫಿಲ್ಮ್ನಲ್ಲಿ ನಟಿಸಿದ್ರು. ಆನಂತರ ಬಿಗ್ ಬಾಸ್ ಸೀಸನ್ 4ರಲ್ಲಿ ಆಫರ್ ಬಂತು, ಅದನ್ನ ರಿಜೆಕ್ಟ್ ಮಾಡಿಬಿಟ್ರು. ಆದ್ರೆ 2017ರಲ್ಲಿ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ಕನ್ನಡ ಫಿಲ್ಮ್ ಅಖೀರಾಗೆ ನಾಮಿನೇಟ್ ಆದ್ರು. ಅದಾದ ಮೇಲೆ ಬಿಗ್ ಬಾಸ್ ಸೀಸನ್ 5ನಲ್ಲಿ ಆಫರ್ ಅನ್ನ ಅಕ್ಸೆಪ್ಟ್ ಮಾಡಿದ್ರು. ಅದರಲ್ಲಿ 12 ವಾರ ಬಿಗ್ ಬಾಸ್ ನಲ್ಲಿದ್ರು. ಆಗ ಫುಲ್ ಫೇಮಸ್ ಆಗಿ ಕನ್ನಡ ಜನತೆಯ ಮನೆ ಮಾತಾದ್ರು. ಇನ್ನು ಬಿಗ್ ಬಾಸ್ ನಿಂದ 12ನೇ ವಾರ ಆದ್ಮೇಲೆ ಎಲಿಮಿನೇಟ್ ಆಗ್ಬಿಟ್ರು. ಅಷ್ಟೇ ಅಲ್ಲದೆ ಹಲವಾರು ಫ್ಯಾಷನ್ ಶೋಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಆಗಿ 2 ಕನಸು, ದಳಪತಿ, ಐರಾ, ಬ್ಲ್ಯಾಂಕ್ ಎಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದರೆ ಇವರ ನಟನೆಯ ಸಿನಿಮಾಗಳಿಗೆ ಅಷ್ಟೊಂದು ಯಶಸ್ಸು ಸಿಗಲಿಲ್ಲ. ಕನ್ನಡದ ಸಿನಿಮಾ ಒಂದರಲ್ಲಿ ತುಂಬಾನೇ ಫೇಮಸ್ ಆದ್ರು ಅಂತ ಹೇಳ್ಬೋದು. ಅದು ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಇದರಲ್ಲಿ ಬರುವಂತಹ ಹಾಡುಗಳು ಕೃಷಿ ತಪಂಡನ ಸ್ವಲ್ಪ ಮಟ್ಟಿಗೆ ಫೇಮಸ್ ಮಾಡ್ತು ಅಂತಾನೆ ಹೇಳಬಹುದು. ಹೀಗೆ ಒಟ್ಟು 8 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ನು ಕೃಷಿ ಯಾವಾಗ್ಲೂ ಒಂದು ಕಾಂಟ್ರವರ್ಸಿಲೇ ಇರ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉದ್ಯಮಿ ಅರವಿಂದ್ ರೆಡ್ಡಿ ಓರ್ವ ನಿರ್ಮಾಪಕ ಕೂಡ ಹೌದು. ಇವರ ಜೊತೆಗೆ ಕೃಷಿ ತಪಂಡ ಲಿವ್ ಇನ್ ಟುಗೆದರ್ ನಲ್ಲಿದ್ರು, ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಖುದ್ದು ಅರವಿಂದ್ ರೆಡ್ಡಿನೇ ಮಾಧ್ಯಮಗಳಿಗೆ ತಿಳಿಸಿದ್ರು. ಕೃಷಿ ತಪಂಡ 2023ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಕ್ರಿಕೆಟ್ ಟೂರ್ನಿ ಒಂದರಲ್ಲಿ ಅರವಿಂದ್ ರೆಡ್ಡಿಯನ್ನ ಮೊದಲ ಸಲ ಭೇಟಿಯಾಗಿದ್ರು. ಇಲ್ಲಿಂದ ನಂತರದ ದಿನಗಳಲ್ಲಿ ಇಬ್ರು ಕ್ಲೋಸ್ ಆಗಿ ಕೊನೆಗೆ ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿದ್ರು. 2024 ಜೂನ್ ತಿಂಗಳಲ್ಲಿ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಆದರೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಇಬ್ಬರು ದೂರ ಆಗ್ಬಿಟ್ರು. ಅರವಿಂದ್ ರೆಡ್ಡಿ ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಒಂದು ಫ್ಲಾಟ್ ಮತ್ತು ದೊಡ್ಡ ಪಾರ್ಶ್ ಕಾರ್ ಅನ್ನ ಎಲ್ಲವನ್ನ ಕೃಷಿ ತಪಂಡಗೆ ಕೊಟ್ಟಿದ್ದೆ. ಆದ್ರೆ ಕೃಷಿ ತಪಂಡ ನನಗೆ ಮೋಸ ಮಾಡ್ಕೊಂಡು ಒಂದೇ ಟೈಮ್ ನಲ್ಲಿ ಇನ್ನೊಂದು ರಿಲೇಶನ್ಶಿಪ್ ನಲ್ಲಿದ್ಲು ಅಂತ ಅರವಿಂದ್ ರೆಡ್ಡಿ ಆಪಾದನೆ ಮಾಡಿದ್ದಾರೆ. ಇದಕ್ಕೆಲ್ಲ ವೈಶಾಖ್ ಎಂಬುವ ಉದ್ಯಮಿಯೇ ಕಾರಣ ಅಂತ ಕೂಡ ಖಡಾಖಂಡಿತವಾಗಿ ಅರವಿಂದ್ ರವರು ಆರೋಪಿಸಿದ್ದಾರೆ. ಒಟ್ಟು ದೂರ ಆದ ಮೇಲೆ ಅರವಿಂದ್ ರವರ ವಿರುದ್ಧ ಕೃಷಿ ತಪಂಡ ದೂರನ್ನ ದಾಖಲಿಸಿದ್ರು ಪೊಲೀಸ್ ಠಾಣೆಯಲ್ಲಿ. ಅರವಿಂದ್ ರೆಡ್ಡಿ ನನ್ನ ಜೊತೆಲಿ ಇದ್ದಾಗ ಡೈಲಿ ಕುಡಿದು ನನ್ನನ್ನ ನಿಂದಿಸಿ ಅವಮಾನ ಮಾಡಿ ಹೊಡಿತಾ ಇದ್ರು ಸಿಕ್ಕಾಪಟ್ಟೆ. ಇಬ್ರು ಮ್ಯೂಚುವಲ್ ಆಗಿ ದೂರ ಆಗೋಣ ಅಂತಂದ್ರೆ ಬಲವಂತವಾಗಿ ಒತ್ತಾಯಿಸಿ ಮದುವೆ ಆಗೋಣ ಅಂತ ಹೆದರಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ನನ್ನ ಫೋಟೋಗಳನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ದೂರನ
ಕೊಟ್ಟ ಕೃಷಿ ತಪಂಡ ಕಂಪ್ಲೇಂಟ್ ಇಂದ ಒಂದು ಪೊಲೀಸರು ಏನ್ ಮಾಡಿದ್ರು ಅಂದ್ರೆ ಅರವಿಂದ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ಕಮ್ಮಿ ಎಣಿಸೋ ಹಾಗೆ ಮಾಡಿದ್ರು. ಆದ್ರೆ ಇವೆಲ್ಲದರ ನಂತರ ಅರವಿಂದ್ ರೆಡ್ಡಿ ಅವರು ಜಾಮೀನಿನ ಮೇಲೆ ಆಚೆ ಬಂದ ನಂತರ ಆಕೆಗೆ ನಾನು ಪ್ರಾಪರ್ಟಿ ಕೊಡ್ಸಿದೀನಿ, ಸೈಟ್ ಕೊಡ್ಸಿದೀನಿ, ಐಷಾರಾಮಿಯಾದ ಕಾರ್ಗಳನ್ನ ಕೊಡ್ಸಿದೀನಿ, ಆದ್ರೆ ಅವಳಿಗೆ ಮತ್ತೊಬ್ಬ ಗಂಡಸಿನ ಜೊತೆ ಸಂಬಂಧವಿರುವ ಕಾರಣ ನಾನು ದೂರ ಆಗಿದ್ದೀನಿ ಅಷ್ಟೇ ಮತ್ತು ನಂದೇನು ತಪ್ಪಿಲ್ಲ, ಆಕೆನೆ ನನಗೆ ಮೋಸ ಮಾಡಿ ಮಂಕ್ಬೂದಿ ಎರಚಿದ್ದಾಳೆ ಅಂತ ಪ್ರತಿ ದೂರನ್ನ ಕೂಡ ದಾಖಲಿಸಿದ್ರು. ಈ ಉದ್ಯಮಿಗೆ ಸರ್ವಸ್ವವನ್ನ ಕೊಟ್ಟಿದ್ದೆ ನಾನು ಅಂತ ಹೇಳ್ತಾರೆ ಕೃಷಿ ತಪಂಡ ಒಂದು ಸಂದರ್ಶನದಲ್ಲಿ. ಕೃಷಿ ತಪಂಡ ಹೇಳಿದ್ರು, ನಾನು ಪ್ರೀತಿಸೋದನ್ನ ತುಂಬಾನೇ ಇಷ್ಟಪಡ್ತೀನಿ, ಪ್ರೀತಿ ಇಲ್ಲದೆ ನನ್ನ ಜೀವನ ಸಂಪೂರ್ಣ ಅನ್ನೋದೇ ಇಲ್ಲ, ನನ್ನ ಜೀವನ ಖಾಲಿ ಖಾಲಿ ಅನ್ಸ್ಬಿಡುತ್ತೆ, ಪ್ರೀತಿಸೋರಿಗೆ ನಾನು ನನ್ನ ಸರ್ವಸ್ವವನ್ನ ಕೊಟ್ಬಿಡ್ತೀನಿ, ಎಲ್ಲಿಗೆ ಲೈನ್ ಹಾಕ್ಬೇಕು ಅಂತ ನನಗೆ ತಿಳಿಯೋದಿಲ್ಲ ಅಂತ ಹೇಳ್ಕೊಂಡಿದ್ರು. ನಾನು ಈ ಲಿವ್ ಇನ್ ಟುಗೆದರ್ ನಲ್ಲಿ ಇದ್ದಿದ್ದು ನಿಜಾನೇ, ಆದ್ರೆ ನಾನು ಅವರ ಹಿಂದೆ ಬಿದ್ದಿರ್ಲಿಲ್ಲ. ಮೊದಲು ಅರವಿಂದೇ ನನಗೆ ಪ್ರಪೋಸ್ ಮಾಡಿದ್ದು, ಆನಂತರ ನಾನು ಓಕೆ ಹೇಳೋಕೆ ಹಲವು ತಿಂಗಳುಗಳ ಕಾಲ ತೆಗೆದುಕೊಂಡಿದ್ದೆ. ಆನಂತರ ಯೋಚಿಸಿ ನಾನು ಓಕೆ ಅಂತ ಹೇಳಿದ್ದೆ. ಅವರು ಕೂಡ ನನ್ನನ್ನ ತುಂಬಾನೇ ಕೇರ್ ಮಾಡ್ತಿದ್ರು, ತುಂಬಾನೇ ಕಾಳಜಿ ವಹಿಸ್ತಿದ್ರು. ನನ್ನನ್ನ ದೂರದ ಜಾಗಗಳಿಗೆ ಕ್ಯಾಬ್ ಅಥವಾ ಆಟೋದಲ್ಲಿ ಪ್ರಯಾಣ ಮಾಡೋಕೆ ಜಾಸ್ತಿ ಬಿಡ್ತಿರ್ಲಿಲ್ಲ. 10 ನಿಮಿಷಕ್ಕೊಮ್ಮೆ ಕಾಲ್ ಮಾಡ್ತಾ ಇದ್ರು. ನನ್ನ ಸೇಫ್ಟಿನ ತುಂಬಾನೇ ಯೋಚನೆ ಮಾಡ್ತಾ ಇದ್ರು. ಸಾಧ್ಯ ಆದ್ರೆ ಅವರೇ ಬಂದು ಡ್ರಾಪ್ ಕೂಡ ಮಾಡ್ಬಿಡ್ತಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಬದಲಾಯಿತು. ಕಾಲ ಕಳೆದಂತೆ ಎಲ್ಲ ಕೂಡ ಚೇಂಜ್ ಆಗೋಯ್ತು. ಕೇರ್ ಮಾಡೋದು ಕೂಡ ಕಡಿಮೆ ಆಗೋಯ್ತು. ಕಾಳಜಿ ವಹಿಸೋದು ಮಾಯ ಆಗೋಯ್ತು. ಗಮನನೇ ಕೊಡ್ತಿರ್ಲಿಲ್ಲ ನನ್ನ ಕಡೆ. ಬರ್ತಾ ಬರ್ತಾ ಹೇಗೆ ಆಯ್ತು ಅಂತಂದ್ರೆ, ನನಗೆ ಹುಷಾರಿಲ್ಲದೆ ನಾನು ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅವರು ನನ್ನನ್ನ ನೋಡಲು ಬರ್ಲೇ ಇಲ್ಲ. ಈ ರೀತಿ ಇಂಟರ್ವ್ಯೂನಲ್ಲಿ ದುಃಖಗೊಂಡು ಅವರು ತಮ್ಮ ದುಃಖವನ್ನ ತೋಡ್ಕೊಂಡಿದ್ರು ಕೃಷಿ ತಪಂಡ ಅವರು. ಅಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ, ನನ್ನ ನೋವುಗಳಿಗೆ ಬೆಲೆನೇ ಇಲ್ಲ, ಮಾಧ್ಯಮದವರು TRPಗೋಸ್ಕರ ನನ್ನನ್ನ ಈ ಕೇಸ್ನಲ್ಲಿ ವಿಚಿತ್ರವಾಗಿ ಬಿಂಬಿಸಿದ್ರು ಅಂತೆಲ್ಲ ಹೇಳ್ಕೊತಾರೆ. ಆಗ ಕಮೆಂಟ್ ಸೆಕ್ಷನ್ ಎಲ್ಲವೂ ಕೂಡ ಕೃಷಿ ತಪಂಡಗೆ ಪಾಪ ಅನ್ನುವಂತಹ ಅನುಕಂಪದ ಕಮೆಂಟ್ಸ್ ಅನ್ನೇ ಹಾಕ್ತಿದ್ರು. ಅಷ್ಟೇ ಅಲ್ಲದೆ ಕೃಷಿ ತಪಂಡ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಬಗ್ಗೆ ಏನೂ ತಿಳಿದೇನೆ ಅವ್ರಿಗೆ ಇಷ್ಟ ಬಂದಾಗೆ ಏನೇನೋ ಎಡಿಟ್ ಮಾಡಿ ಹಾಕ್ಬಿಡ್ತಾರೆ, ನಂದೇ ತಪ್ಪು ಅಂತ ಮಾತನಾಡ್ತಾರೆ, ಎಡಿಟ್ ಮಾಡಿ ಏನೇನೋ ಹಾಕಿ ನನ್ನ ಜೀವನವನ್ನೇ ಹಾಳು ಮಾಡಿ ನನ್ನ ಹೆಸರನ್ನ ಕೆಡಿಸ್ತಿದ್ದಾರೆ. ದಯವಿಟ್ಟು ಎಲ್ಲವನ್ನ ಇಲ್ಲಿಗೆ ಬಿಟ್ಬಿಡಿ, ನಾನು ಇದೆಲ್ಲದ್ರಿಂದ ಮೂವ್ ಆನ್ ಆಗಬೇಕು, ಅದೇ ವಿಷಯವನ್ನ ಕೆದಕಬೇಡಿ, ದಯವಿಟ್ಟು ನೆಮ್ಮದಿಯಿಂದ ಬದುಕಲು ಬಿಡಿ ಅಂತೆಲ್ಲ ಅತ್ತಿದ್ರು, ಅಂಗಲಾಚಿ ಬೇಡ್ಕೊಂಡಿದ್ರು. ಆಗ ಜನರೆಲ್ಲ ಕೃಷಿ ತಪಂಡದು ಏನೂ ತಪ್ಪಿಲ್ಲ ಅಂತ ಅಯ್ಯೋ ಪಾಪ ಅಂದಿದ್ರು. ಇದಾದ ಬಳಿಕ ಕೃಷಿ ತಪಂಡ ಜೀವನದಲ್ಲಿ ವೈಶಾಖ್ ಎಂಟ್ರಿ ಕೊಟ್ರು. ಇನ್ನು ಈ ಕಾಂಟ್ರವರ್ಸಿ ಮುಗೀತು ಅಂತಿದ್ದ ಹಾಗೆ ಕೃಷಿ ತಪಂಡ ಬದುಕಿನಲ್ಲಿ ಆಟೋಮೊಬೈಲ್ಸ್ ಗ್ಯಾರೇಜ್ ಇಟ್ಕೊಂಡಿದ್ದಂತಹ ಉದ್ಯಮಿ ವೈಶಾಖ್ ಸಡನ್ ಆಗಿ ಕಾಣಿಸ್ಕೊಂಡ್ರು. ಇವರಿಬ್ರು ಎಷ್ಟೊಂದು ಕ್ಲೋಸ್ ಆಗಿದ್ರು ಅಂತಂದ್ರೆ, ಕೃಷಿ ತಪಂಡ ಮನೆಯ ಇನ್ನೊಂದು ಸ್ಪೇರ್ ಕೀ ಈ ವೈಶಾಖ್ ಬಳಿಯೇ ಇರ್ತಿತ್ತು. ಇನ್ನು ಈ ವೈಶಾಖ್ ಆಲ್ರೆಡಿ ಮದುವೆ ಆಗಿ 14 ವರ್ಷದ ಮಗ ಕೂಡ ಇವರಿಗಿದ್ದಾನೆ. ಹೆಂಡತಿ ಮಕ್ಕಳಿದ್ರು ಕೂಡ ಈ ವೈಶಾಖ್ ಯಾಕೆ ಇವರ ಜೊತೆ ಬಂದಿರ್ತಿದ್ರು ಅನ್ನೋದೇ ಹಲವರ ಪ್ರಶ್ನೆಯಾಗಿದೆ. ಇವೆಲ್ಲದರ ನಡುವೆ ಅರವಿಂದ್ ರೆಡ್ಡಿಗೆ 7 ಕೋಟಿ ಕೊಡುವಂತೆ ಬೆದರಿಕೆಯ ಪತ್ರ ಕೂಡ ಬಂದಿತ್ತು. ಈ ಬಗ್ಗೆ ಅರವಿಂದ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಆಗ ಪೊಲೀಸರು ತನಿಖೆ ನಡೆಸಿ ಇದರ ಹಿಂದಿನ ಕೈವಾಡ ಇರೋದು ವೈಶಾಖ್ ಅಂತ ಗೊತ್ತಾಯ್ತು. ಆಗ ಪೊಲೀಸರು ವೈಶಾಖ್ನ ಅರೆಸ್ಟ್ ಮಾಡಿ ಕಂಬಿ ಎಣಿಸೋ ಹಾಗೆ ಮಾಡಿದ್ರು. ಆನಂತರ ಜಾಮೀನಿನ ಮೇಲೆ ವೈಶಾಖ್ ಜೈಲಿನಿಂದ ಆಚೆ ಬಂದಿದ್ರು. ಆದ್ರೆ ನಂತರದ ದಿನಗಳಲ್ಲಿ ವೈಶಾಖ್ನ ವೈಯಕ್ತಿಕ ಜೀವನ ಹಾಳಾಗಿ ಹೋಯಿತು. ದಿನೇ ದಿನೇ ವೈಶಾಖ್ ಕೃಷಿ ತಪಂಡ ಜೊತೆ ಕ್ಲೋಸ್ ಆಗಿರೋದ್ರಿಂದ ಅವರ ಪತ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಡಿಪ್ರೆಷನ್ ನಲ್ಲಿದ್ದ ವೈಶಾಖ್ ಕೃಷಿ ತಪಂಡ ಮನೆಯಲ್ಲಿ ಸಾವಿಗೆ ಶರಣಾಗಿದ್ದಾರೆ. ಆನಂತರ ವೈಶಾಖ್ ಪತ್ನಿ ಕೃಷಿ ತಪಂಡರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಒಟ್ನಲ್ಲಿ ಮದುವೆಯಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಬೇಕು ಅಂದ್ಕೊಂಡಿದ್ದಂತಹ ಕೃಷಿ ತಪಂಡ ಯಾಕೆ ಇಂತಹ ಎಡವಟ್ಟುಗಳನ್ನ ಮಾಡ್ಕೋತಿದ್ದಾರೋ ಗೊತ್ತಿಲ್ಲ. ಇನ್ನು ಕೃಷಿ ತಪಂಡ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.